ಎಲ್ಲರಿಗೂ ನಮಸ್ಕಾರ. ಕವಿ ಶಿಶುನಾಳ ಶರೀಫ. ಶಿಶುನಾಳ ಶರೀಫರು ಕನ್ನಡ ಸಾಹಿತ್ಯದ ತತ್ವ ಪದಗಳ ರೂವಾರಿ. ಸಂತ ಶಿಶುನಾಳ ಶರೀಫ ಒಬ್ಬ ಭಾರತೀಯ ಸಮಾಜ ಸುಧಾರಕ, ತತ್ವಜ್ಞಾನಿ ಮತ್ತು ಕವಿ. ಸಂತ ಶಿಶುನಾಳ ಶರೀಫರು 1819 ಮಾರ್ಚ್ 7ರಂದು ಕರ್ನಾಟಕದ ಶಿಗ್ಗಾವಿ ತಾಲೂಕಿನ ಹಾವೇರಿ ಜಿಲ್ಲೆ ಶಿಶುವಿನ ಆಹಳ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಅವರು ಇಮಾಮ್ ಸಾಹೇಬರ ಮಗನಾಗಿದ್ದರು. ಅವರು ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮಗಳನ್ನು ಒಗ್ಗೂಡಿಸುವ ಕನಸನ್ನು ಹೊಂದಿದ್ದ ಅಜರೇಶ ಖಾದ್ರಿಯವರ ಶಿಷ್ಯರಾಗಿದ್ದರು. ಲಿಂಗಾಯತ ಸಂಪ್ರದಾಯದ ಪ್ರಕಾರ ಅಜರೇಶ ಖಾದ್ರಿ ಶಿಷ್ಯನ ಕುತ್ತಿಗೆಗೆ ಲಿಂಗವನ್ನು ಕಟ್ಟುವ ಮೂಲಕ ಲಿಂಗ ದೀಕ್ಷೆ ನೀಡಿದರು. ಅವರ ತಂದೆ ಅವರಿಗೆ ರಾಮಾಯಣ, ಮಹಾಭಾರತ ಮತ್ತು ಅಲ್ಲಮ ಪ್ರಭುವಿನ ಬೋಧನೆಗಳನ್ನು ಸಹ ಕಲಿಸುತ್ತಿದ್ದರು. ಶರೀಫ ಬಾಲಕನಿದ್ದಾಗ ಅವನಿಗೆ 2 ಧರ್ಮದ ತತ್ವಗಳನ್ನು ಕಲಿಸಲಾಯಿತು. ಅವನ ಜನ್ಮಸ್ಥಳ ಶಿಶುವಿನ ಆಳದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರೂ ಒಂದೇ ದೇವಾಲಯದಲ್ಲಿ ಅವನನ್ನು ಸಂತ ಎಂದು ಪೂಜಿಸುತ್ತಾರೆ. ಶರೀಫನ ಹೆತ್ತವರು ಅವನನ್ನು ಮದುವೆಯಾಗುವಂತೆ ಒತ್ತಾಯಿಸುತ್ತಾರೆ. ಶರೀಫ ಭಟ್ಟನ ಬಳಿಗೆ ಹೋಗಿ, ನಾನು ಸಂಸಾರಿಯಾದರೆ ನಾನು ಆಸೆ ಮತ್ತು ಭ್ರಮೆಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲವೇ ಎಂದು ಕೇಳುತ್ತಾನೆ. ಗುರುಗಳು, ನೀನೇಕೆ ಚಿಂತೆ ಮಾಡುತ್ತೀಯಾ? ಎಂತಹ ಕೆಟ್ಟ ಮಳೆಯಲ್ಲೂ ಗಾಳಿ ಒದ್ದೆಯಾಗುತ್ತದೆಯೇ? ಬೆಳಕು ನೆನೆಯುತ್ತದೆಯೇ? ಹಾಗಾದರೆ ಹೋಗಿ ಮದುವೆಯಾಗು ಎಂದು ಉತ್ತರಿಸುತ್ತಾರೆ. ಶರೀಫ ವಿವಾಹವಾದರು ಮತ್ತು ಒಬ್ಬ ಮಗಳನ್ನು ಹೊಂದಿದರು. ಕುಟುಂಬವನ್ನು ಪೋಷಿಸಲು ಅವರು ಕಾರಡಗಿಯಲ್ಲಿ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡಿದರು. ಆದಾಗ್ಯೂ ಅವರ ಪತ್ನಿ ಶೀಘ್ರದಲ್ಲೇ ನಿಧನರಾದರು. ಶರೀಫ ಅವರ ನೆರೆಹೊರೆಯವರು ಮಗುವನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಮತ್ತು ಶರೀಫ ತನ್ನ ಕೆಲಸವನ್ನು ತ್ಯಜಿಸುತ್ತಾರೆ. ಅವರು ಜನಪದ ನಾಟಕಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸುತ್ತಾರೆ. ದೈನಂದಿನ ಅನುಭವಗಳ ಮೂಲಕ ಸರಳ ಪಾಠಗಳನ್ನು ಕಲಿಯುತ್ತಾರೆ. ಶರೀಫ ತೀವ್ರ ಬಡತನವನ್ನು ಅನುಭವಿಸಿದರು. ಆಗಾಗ್ಗೆ ಊಟವಿಲ್ಲದೆ ಇದ್ದರು. ಆದಾಗ್ಯೂ ಗೋವಿಂದ ಭಟ್ಟರು ತನ್ನ ಎಲ್ಲ ತೊಂದರೆಗಳಲ್ಲಿ ಅವರ ಬೆಂಬಲಕ್ಕೆ ನಿಂತರು. ಗೋವಿಂದ ಭಟ್ಟರು ನಿಧನರಾದ ನಂತರ ಶರೀಫರು ಇನ್ನೂ 20 ವರ್ಷಗಳ ಕಾಲ ಬದುಕಿದರು. ಅವರು ಅನಾರೋಗ್ಯಕ್ಕೆ ಒಳಗಾಗಲು ಪ್ರಾರಂಭಿಸಿದಾಗ ಮತ್ತು ತಮ್ಮ ದಿನಗಳು ಕಡಿಮೆ ಎಂದು ಅರಿತುಕೊಂಡಾಗ ಅವರು ಶರಣ ಸಂಪ್ರದಾಯದ ಪ್ರಕಾರ ತಮ್ಮ ದೇಹವನ್ನು ತ್ಯಜಿಸಲು ನಿರ್ಧರಿಸಿದರು. ಶಿಶುನಾಳ ಶರೀಫರು ಜುಲೈ 3, 1889ರಂದು ದೇಹವನ್ನು ತ್ಯಜಿಸಿದರು. ಜನರು ಗೊಂದಲಕ್ಕೊಳಗಾದರು. ಶರೀಫ ಮುಸ್ಲಿಂ ಆಗಿ ಜನಿಸಿದರು, ಆದರೆ ಹಿಂದೂಗಳೊಂದಿಗೆ ವಾಸಿಸುತ್ತಿದ್ದರು. 2 ಸಮುದಾಯಗಳ ನಾಯಕರು ಒಗ್ಗೂಡಿ 2 ಧರ್ಮಗಳ ಪ್ರಕಾರ ಅಂತ್ಯಕ್ರಿಯೆಗಳನ್ನು ಮಾಡಲು ಒಪ್ಪಿಕೊಂಡರು. ಹಿಂದೂ ಮಂತ್ರಗಳೊಂದಿಗೆ ಕುರಾನನ್ನು ಏಕಕಾಲದಲ್ಲಿ ಪಠಿಸಲಾಯಿತು. ಶಿಶುವಿನಾಳದಲ್ಲಿ ವಿಶಾಲವಾದ ಆವರಣದಲ್ಲಿ ಸಮಾಧಿ ಸ್ಥಾನವನ್ನು ನಿರ್ಮಿಸಲಾಯಿತು. ಅಲ್ಲಿ ಗೋವಿಂದ ಭಟ್ಟ ಮತ್ತು ಶರೀಫರ ಪ್ರತಿಮೆಗಳನ್ನು ಇಂದಿಗೂ ಹಿಂದೂಗಳು ಮತ್ತು ಮುಸ್ಲಿಮರು ಭೇಟಿ ನೀಡುತ್ತಾರೆ. ಶರೀಫ ಅವರು ಪರಿಸ್ಥಿತಿಗೆ ಅನುಗುಣವಾಗಿ ಕವಿತೆಗಳನ್ನು ರಚಿಸಿ ಸಂದೇಶವನ್ನು ಹರಡಲು ಹಾಡುತ್ತಿದ್ದರು. ಅವರು ತಮ್ಮ ಸಂಯೋಜನೆಗಳನ್ನು ಎಂದಿಗೂ ಬರೆದಿಲ್ಲದಿದ್ದರೂ ಅವುಗಳಲ್ಲಿ ಹಲವು ಬಾಯಿ ಮಾತಿನ ಮೂಲಕ ಭವಿಷ್ಯದ ಪೀಳಿಗೆಗೆ ರವಾನಿಸಲ್ಪಟ್ಟಿವೆ. ಸೋರುತ್ತಿಹುದು ಮನೆಯ ಮಾಳಿಗೆ ಸಂಯೋಜನೆಯನ್ನು ದಕ್ಷಿಣ ಮತ್ತು ಪಶ್ಚಿಮ ಭಾರತವನ್ನು ಬಾಧಿಸುತ್ತಿದ್ದ 1876-1888ರ ಮಹಾಕ್ಷಾಮಕ್ಕೆ ಸಂಬಂಧಿಸಿದೆ ಎಂದು ಈ ನಿರ್ದಿಷ್ಟ ಸಂಯೋಜನೆಯು ಕ್ಷಾಮದ ವರ್ಷದಲ್ಲಿ ಬಂದಿರಬೇಕು. ಶರೀಫರು ಆಡಿದ ಪದಗಳು ಧಾರವಾಡ ಜಿಲ್ಲೆಯ ಆಡುಭಾಷೆಯ ಶೈಲಿಯಲ್ಲಿವೆ. ಈ ಪದಗಳಲ್ಲಿ ಕೆಲವು ದೇವತಾ ಸ್ತುತಿಯ ಪದಗಳಾಗಿವೆ. ಇನ್ನು ಕೆಲವು ಪದಗಳು ತತ್ವಬೋಧನೆಯ ಪದಗಳಾಗಿವೆ. ಹೆಚ್ಚಿನ ಪದಗಳು ಕನ್ನಡದಲ್ಲಿ ಇದ್ದರೂ ಸಹ ಕೆಲವು ಪದಗಳು ಉರ್ದು ಭಾಷೆಗಳಲ್ಲಿವೆ. ಅವರು ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳ ವಚನಗಳಿಗೆ ಮಾರಿ ಹೋಗಿದ್ದರು. ಅವರೊಂದು ಕಡೆ ಬಸವಣ್ಣನಂಥ ಭಕ್ತನಿಲ್ಲ, ಪ್ರಭುದೇವರಂಥ ಪರಮಾತ್ಮನಿಲ್ಲ ಎಂದು ಮನದುಂಬಿ ಹಾಡಿದ್ದಾರೆ. ಮಣ್ಣು ಬಿಟ್ಟು ಮಡಕೆಯಿಲ್ಲ, ತನ್ನ ಬಿಟ್ಟು ದೇವರಿಲ್ಲ ಎಂದು ಅದ್ವೈತದ ಪ್ರಮೇಯವನ್ನು ತಿಳಿಸಿದ್ದಾರೆ. ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ವಿರಕ್ತಿ, ವಿರಕ್ತಿಯಿಂದ ಮುಕ್ತಿ ಎಂದು ಸಾರಿದ್ದಾರೆ. 1990ರಲ್ಲಿ ಟಿ.ಎಸ್. ನಾಗಭರಣ ಅವರ ನಿರ್ದೇಶನದಲ್ಲಿ ಸಂತ ಶಿಶುನಾಳ ಶರೀಫ ಚಿತ್ರವು ತೆರೆಕಂಡಿತು. ಕನ್ನಡದ ನಟರಾದ ಶ್ರೀಧರ್, ಸಾಹಿತಿಗಳಾದ ಗಿರೀಶ್ ಕಾರ್ನಾಡ್ ಹಾಗೂ ನಟಿ ಸುಮನ್ ರಂಗನಾಥ್ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರವು ರಾಷ್ಟ್ರೀಯ ಚಿತ್ರ ಪ್ರಶಸ್ತಿಗಳಲ್ಲಿ ಶ್ರೇಷ್ಠ ರಾಷ್ಟ್ರೀಯ ಏಕತಾ ಚಿತ್ರವೆಂದು ಪ್ರಶಸ್ತಿ ಪಡೆಯಿತು. ಕನ್ನಡದ ಖ್ಯಾತ ಹಾಡುಗಾರ ಶ್ರೀ ಅಶ್ವತ್ಥರು ಇವರ ಅನೇಕ ರಚನೆಗಳನ್ನು ಹಾಡಿದ್ದಾರೆ.
ಇತ್ತೀಚಿನ ದಿನಗಳಲ್ಲಿ ಖ್ಯಾತ ಕಲಾವಿದ ರಘು ದೀಕ್ಷಿತ್ ಅವರು ಶಿಶುನಾಳ ಶರೀಫರ ಕೆಲ ಗೀತೆಗಳಿಗೆ ವಿಶೇಷ ಶೈಲಿಯ ಸಂಗೀತ ಸಂಯೋಜನೆ ನೀಡಿ ದೇಶಾದ್ಯಂತ ಪ್ರಖ್ಯಾತಿ ಪಡೆದಿದ್ದಾರೆ. ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.